ಫಸ್ಟ್ ಆಫ್ ಆಲ್ ನಾನು ಯಾವುದೇ CJPಗಾಗಲಿ, ಯಾವುದೇ BJPಗಾಗಲಿ, ಯಾವುದೇ ಕಾಂಗ್ರೆಸ್ಸಿಗಾಗಲಿ, ಯಾವುದೇ ಸೋನಮ್ ವಾಂಗ್ಚುಕ್ಕಾಗಲಿ ಅವ್ರ ಸಪೋರ್ಟ್ ನಿಂತು ನಾನು ಮಾತಾಡೋಂಗಿಲ್ಲ. ನಾನು ಮಾತಾಡಕತ್ತೆ ಯಾರು ಸಪೋರ್ಟಿಗಪ್ಪ ಅಂತಂದ್ರೆ ಸ್ಟೂಡೆಂಟ್ ಸಪೋರ್ಟಿಗೆ. ಎಲ್ಲಿ ಡೆಲ್ಲಿ ಒಳಗೆ ಪ್ರೊಟೆಸ್ಟ್ ಮಾಡಕತ್ತಾರಲ್ಲ, ಅಷ್ಟು ದೊಡ್ಡದು ಏನು ಅಷ್ಟು ದೊಡ್ಡದು ಪ್ರೊಟೆಸ್ಟ್ ನಡೆಸ್ಯಾರಲ್ಲ, ಅದ್ರ ಬಗ್ಗೆ ಮಾತಾಡತ್ತೀನಿ ನಾನು. ಸೊ ಒಂದೊಂದು ಲೈನ್ಸ್ ಅದಾವೆ ಇದ್ರೊಳಗೆ ಒಂದು ಸ್ವಲ್ಪ ಬೀಪ್ ಮಾಡಬೇಕಾಕ್ಕದ. ಅದಕ್ಕಪ್ಪ ಅಂತಂದ್ರೆ ಶಿಟ್ ನಂಗೆ ತಲೆ ಹಾಪ್ ಆಗತ್ತದ. ದಿನ ರೀಲ್ಸಾಗ ಅದೇ ನೋಡಿ, ನ್ಯೂಸ್ದಾಗ ಅದೇ ನೋಡಿ, ಯೂಟ್ಯೂಬ್ದಾಗ ನೋಡಿದ್ರೆ ಅದ್ರದ್ದು ಟ್ರೆಂಡಿಂಗ್ ಆಗ್ತದೆ. ಸೊ ಯಾವುದು ಕಾಮನ್ ಐತಿ ಅದಕ್ಕಪ್ಪ ಅಂತಂದ್ರೆ ಟ್ರೆಂಡಿಂಗ್ ಟಾಪಿಕ್ ಐತಿ ಮತ್ತು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತಿ, ಅದಕ್ಕೆ ಅದು ಟ್ರೆಂಡ್ ಆಗತ್ತದ. ಇದಕ್ಕಪ್ಪ ಟ್ರೆಂಡ್ ಆಗತ್ತಿದ ಯಾವುದೇ ಟ್ರೆಂಡ್ ಆಗೋದು ಭಾಳ ಯೂಸ್ಫುಲ್ ಆಗ್ಬೇಕು. ಯಾವ್ದು ಹಿಟ್ನೆಸ್ಸಿಂತ ಮುಂದೆ ಹೋಗಬಾರ್ದು. ಇದು ಟ್ರೆಂಡ್ ಆಗತ್ತಲ್ಲ, ಇದು ಟ್ರೆಂಡ್ ಹಿಂಗೆ ಹಾಕೋತ ಹೋಗ್ಬೇಕು. ಅಲ್ಲಿ ಯಾರು ಕೂತಾರಲ್ಲ ಪಾರ್ಟಿದವರು ಅವ್ರಿಗೆ ಕುಂಡ್ಯಾಗ ಹೋಗ್ಬೇಕು. ಸೊ ನಾ ಯಾವ ಪಾರ್ಟಿ ಬಗ್ಗೆ ಮಾತಾಡಕತ್ತೀವಲ್ಲ, ಆ ಪಾರ್ಟಿ ಆಯ್ತು, ಈ ಪಾರ್ಟಿ ಆಯ್ತು, ಆ ಪಾರ್ಟಿದವರು ಅವ್ರ ಆಫೀಸಾಗ ಕೂತ ಪಾರ್ಟಿ ಮಾಡಕತ್ತಾರ. ಸೊ ಅವ್ರ ಬಗ್ಗೆ ಮಾತಾಡೋದು ಬೇಡತ್ತೀನಿ ನಾನು. ಸೊ ಸ್ಟೂಡೆಂಟ್ಸ್ ಹೆಂಗೆ ಹೊಡೆದು ಸಾಯ್ಸಕತ್ತಾರ ಬೈ, 20 ಜನ ತನಕ ಸತ್ತಾರ ಮಂದಿ. ಹೆಂಗೆ ಹೊಡ್ಯಾಕತ್ತಾರ ಆ ಲಾಟಿ ಮುಂದೆ ಮಳೆ ಸುತ್ತಿ ಮಳಿಲೇ ಹೊಡ್ಯಾಕತ್ತಾರ. ಯೋಚನೆ ಮಾಡ್ರಿ, ನಾ ಫೋಟೋಸ್ ಹಾಕಾಕತ್ತೀನಿ ಇಲ್ಲಿ, ಆ ಟೈಪ್ ತಲೆ ಹಾಪ್ ಆಗದ ನನಗೆ. ಈಗ ಜಸ್ಟ್ ಕಾಲೇಜಿಂದ ಬಂದಕ್ಕಾರೆ ನಾನು ತಲೆ ಹಾಪ್ ಆಗದ. ಅವ್ರದ್ದು ಪರಿಸ್ಥಿತಿ ನೋಡಿ ನನಗೆ ಒಂಥರ ಪಾಪ ಅನ್ಸಕತ್ತದ. ಮೊದಲೇ ಮಾತು ಗಾಂಧಿ ಮುತ್ತೆ ನಮಗೆ ಏನು ಹೇಳಿ ಹೋಗ್ಯಾನ, ಪೀಸ್ಫುಲ್ ಆಗಿರ್ರಿ ಅಂತೇಳಿ. ಇವರು ಪೊಲೀಸ್ ಅವರಾಯಿತು, ದೊಡ್ಡ ಎಲ್ಲ ಪಾರ್ಲಿಮೆಂಟ್ ಆಫೀಸ್ ಆಯಿತು, ಪ್ರೈಮ್ ಮಿನಿಸ್ಟರ್ ಆಫೀಸ್ ಆಯಿತು, ಯಾವುದೇ ಆಫೀಸ್ ಇರಲಿ, ಅಲ್ಲಿ ಗಾಂಧಿ ಮುತ್ತೆ ಅಂತ ಫೋಟೋ ಹಾಕಿರ್ತಾರೆ. ಹಾಕಿ ಏನು ಹೇಳ್ತಾರೆ, ಪೀಸ್ ಅಂತ ಹೇಳ್ತಾರೆ, ಅಶಾಂತಿಯಿಂದ ಬಿಹೇವ್ ಮಾಡ್ಬೇಕಂತ ಹೇಳ್ತಾರೆ. ಆದರೆ ಇವರೇ ಚೋದಿ ಮಕ್ಕಳು ಸ್ಟೂಡೆಂಟ್ಸಿಗೆ ಸಾಯ್ಸಾಕತ್ತಾರೆ. ಸಣ್ಣ ಸ್ಟೂಡೆಂಟ್ಸ್ ಬಂದಾರೆ, ದೊಡ್ಡ ಸ್ಟೂಡೆಂಟ್ಸ್ ಬಂದಾರೆ, ಗ್ರಾಜ್ಯುಯೇಟ್ದವ್ರು ಬಂದಾರೆ, PUCದವ್ರು ಬಂದಾರೆ, ಹೈಸ್ಕೂಲ್ದವ್ರು ಬಂದಾರೆ, ಅಷ್ಟು ಸೇರಿ ಪ್ರೊಟೆಸ್ಟ್ ಮಾಡಕತ್ತಾರೆ. ಅವ್ರು ಪ್ರೊಟೆಸ್ಟ್ ಮಾಡೋದು ತಪ್ಪಂತ ಹೇಳಕತ್ತಿಲ್ಲ. ಇದಕ್ಕಪ್ಪ ಅಂತಂದ್ರೆ ಮೇನ್ ಇದು ಆಗಿದೆ ನೀಟ್ ಸಂಬಂಧ. ಅವರಷ್ಟೇ ಇದು ನಡೀತಿತ್ತು, ಆದರೆ ಬೇರೆದವ್ರು ಬಂದು ಸಪೋರ್ಟ್ ಮಾಡಕತ್ತಾರೆ, ಪ್ರೊಟೆಸ್ಟ್ ಮಾಡಕತ್ತಾರೆ. ಯಾರಿಗೆ ಗೊತ್ತಾ, ಮುಂದೆ PUC ಎಕ್ಸಾಮ್ಸು ಲೀಕ್ ಆಗ್ಬೋದು, ಮುಂದೆ ಹೈಸ್ಕೂಲ್ ಎಕ್ಸಾಮ್ಸು ಲೀಕ್ ಆಗ್ಬೋದು, ಬೋರ್ಡ್ ಎಕ್ಸಾಮ್ಸು ಸುತ್ತಕ್ಕೆ ಲೀಕ್ ಆಗ್ಬೋದು. ನೀಟೇನು ಎಲ್ಲ ಆಯ್ತು ಬಿಡು, ಸಣ್ಣ ಹುಡುಗರದು ಬೋರ್ಡ್ ಎಕ್ಸಾಮ್ಸ್ ಆಗಿರ್ತಲ್ಲ ಅವು ಸುತ್ತಕ್ಕೆ ಲೀಕ್ ಆದರೆ ಏನು ಮಾಡ್ಬೇಕು ನಾವು? ಮಹಾತ್ಮ ಗಾಂಧಿದು ಫೋಟೋ ಆಫೀಸ್ದಾಗ ಹಾಕಿ ಶಾಂತಿಯಿಂದ ಇರೋಣ ಅಂತ ಹೇಳಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಇರೋಣ ಅಂತ ಹೇಳಿ, ಹೆಣ್ಮಕ್ಳಿಗೆ ಎಲ್ಲೆಲ್ಲೋ ಪ್ರೈವೇಟ್ ಪಾರ್ಟ್ಸ್ ಆಯ್ತು, ಎಲ್ಲ ಪಾರ್ಟ್ಸ್ ಒಳಗೂ ಲಾಠಿ ಚಾರ್ಜ್ ಮಾಡಕತ್ತಾರೆ. ಶಾಂತಿಯಿಂದ ಇರೋಣ ಅಂತ ಹೇಳಿ ಅವರೇ ವೈಲೆನ್ಸ್ ಮಾಡಕತ್ತಾರೆ. ಇದು ಯಾವ ನ್ಯಾಯ ಅವಶ್ಯಕ? ಮತ್ತು ಇದ್ರ ಗೌರ್ಮೆಂಟ್ದು ಭಾಳ ಕೆಲಸ ಇಲ್ಲ. ಒಂದು ಟೇಬಲ್ 2 ಚೇರ್ದಾಗ ಕೆಲಸ ಖತಮ್ ಆಗ್ಬಿಡ್ತದೆ. ಲಾಠಿ ಚಾರ್ಜ್ ಹೆಂಗೆ ಮಾಡಕತ್ತಾರೆ ಅವರು? ಅದು ಲೀಗಲಿ ಹೇಳಬೇಕಪ್ಪ ಅಂತಂದ್ರೆ ಮೊಳಕಾಲಿಂದ ತಳಗೆ ಹೊಡಿದು ಪರ್ಮಿಷನ್ ಐತಿ. ಆದ್ರೆ ತಲೆ ಹೊಡಿದು, ಮುಖಕ್ಕೆ ಹೊಡೆದು, ಮೂಗಿಗೆ ಹೊಡಿದು, ಬಾಯಿ ಹೊಡಿದು, ಅದು ಮಳೆ ಮಳಿಲಿ ಹೊಡ್ಯಾಕತ್ತಾರೆ. ಯೋಚನೆ ಮಾಡಿರಿ. ಸೊ ಈಗ ಜಸ್ಟೇ MEVದ ಒಂದು ಹಾಡ ಬಂದದ, ಬೋಲ್ಡ್ ರೈಸ್ ಹಾಡಕ್ಕೆ ಅಂತೇಳಿ. ಅದ್ರೊಳಗೆ ಏನು ಲೈನ್ಸ್ ಅದಲ್ಲ, ನಾನು ಕರೆಗೂ ನಮ್ಮ ಇಂಡಿಯನ್ ಹಿಪ್ ಹಾಪ್ ಆರ್ಟಿಸ್ಟ್ಗಳಿಗೆ ಒಂದು ಬೇರೆ ಲೆವೆಲೇ ಕೊಡ್ತೀನಿ ನಾನು ಈ ಹಾಡಕ್ಕೆ. ಎದಕ್ಕಪ್ಪ ಅಂತಂದ್ರೆ ಭಾರಿ ಹಾಡು ಆಯ್ತದು MEVದ ಬೋಲ್ಡ್ ರೈಸ್ ಹಾಡಕ್ಕೆ ಅಂತೇಳಿ. ಸೊ ಅದು ಕೇಳಿಲ್ಲಪ್ಪ ಅಂತಂದ್ರೆ ನೀವು ಕೇಳ್ರಿ. ಐ ಆಮ್ ಆ್ಯನ್ ಆರ್ಟಿಸ್ಟ್ ಬ್ರೋ ಅಂತ ಹೇಳ್ಕೊತ ಯಾವ ಮಂದಿ ಅಂತ ನಿನಗೆ ಸಪೋರ್ಟ್ ಸಿಗ್ತೈತಿ, ಅದೇ ಮಂದಿ ಪರವಾಗಿ ನೀ ಮಾತಾಡಲಿಲ್ಲಪ್ಪ ಅಂತಂದ್ರೆ ನೀ ಎಂಥ ಆರ್ಟಿಸ್ಟ್ ಬೈ. ಯೋಚನೆ ಮಾಡ್ರು, ಒಂದು ಮಾತು ಮಾತಾಡೋದಾಗ್ಯಾರ, ಯಾರು ಒಂದು ಮಾತು ಮಾತಾಡೋದಾಗ್ಯಾರ. ಅಪೋಸಿಷನ್ದವರು ಅವ್ರದ್ದು ಏನರ ಇರಬೇಕು, ಓಟ್ ಸಂಬಂಧ ಬಂದಿರ್ಬೋದು, ಇಲ್ಲಕ್ಕಪ್ಪ ಅಂತಂದ್ರೆ ರಿಯಲ್ ಆಗಿ ಅವ್ರಿಗೆ ಏನರ ಅನ್ಸಿರ್ಬೇಕು, ಅದ್ರ ಸಂಬಂಧ ಬಂದಿರಬೇಕು. ಆದರೆ ಈ ಕರೆಂಟ್ ಗೌರ್ಮೆಂಟ್ BJPದವ್ರು ಅವ್ರದ್ದು ಏನು ಮೆಂಬರ್ಸ್ ಅದಲ್ಲ, ಅವರು ಒಬ್ಬರು ಬಂದು ಹಿಂಗಾಗೈತಿ, ಈ ಟೈಪ್ ಮಾಡಬೇಕು, ನಾವು ನಮ್ಮಿಂದ ತಪ್ಪಾಗೈತಿ, ಒಬ್ಬರು ಬರಲ್ಲಾಗ್ಯಾರ. ಒಬ್ಬರು ಆಫೀಸ್ದಾಗ ಕೂತ ಆರಾಮ್ಸೆ AC ರೂಮ್ದಾಗ ಕೂತಾರ. ಹೆಂಗೆ ನೀಟ್ ಎಕ್ಸಾಮ್ದವರು ಲೀಕ್ ಆಗೋಣ ಎಕ್ಸಾಮ್ ಮಾಡತ್ತಂದ್ರಲ್ಲ ಗೌರ್ಮೆಂಟ್ದವ್ರು, ಹಾಗೆ ವೋಟಿಂಗ್ ಮಾಡ್ರತ್ ಹೇಳಿ ನೋಡೋಣ. ಅಂದ್ರೆ ನಮ್ಮ ಕಡೆಯಿಂದ ನಾವು ಹೇಳ್ತೀವಿ ವೋಟಿಂಗ್ ಮಾಡ್ತೀವಿ ಅಂತ ಹೇಳಿ. ಕುಂಡಿ ಹರಿತದವ್ರು ಪರ್ಮಿಷನ್ ಕೊಡಂಗಿಲ್ಲ ಅವರು ವೋಟಿಂಗ್ ಮಾಡೋಕೆ. ಅದಕ್ಕಪ್ಪ ಅದು ಗೊತ್ತೈತಿ ಈ ಸಿಚುವೇಶನ್ದಾಗ ನೆಕ್ಸ್ಟ್ ಟೈಮ್ ಹಿಂಗೆ ಆಯ್ತಪ್ಪ ಅಂತ ನಮ್ಗೆ ಓಟೇ ಬೀಳಂಗಿಲ್ಲ, ನಮ್ಮ ಸರ್ಕಾರ ಬರೋಂಗಿಲ್ಲ ಅಂಥೇಳಿ. ಸೊ ಫೈನಲಿ ನಾನು ಏನು ಹೇಳೋದಪ್ಪ ಅಂತಂದ್ರೆ, ಸೊ ಭಾಳ ಕ್ರಿಟಿಕಲ್ ಸಿಚುವೇಶನ್ ಐತೆ ನಮ್ಮ ಇಂಡಿಯಾದಾಗ ಈಗ. ಸೊ ಯಾರ್ಯಾರು ತಮ್ಮ ವಾಯ್ಸ್ ಏರ್ಸಾಕತ್ತಿಲ್ಲ ಅವರಿಗೆ ಭಾಳ ಚಲೋ, ಅವ್ರು ಎಂಥವ್ರೇ ಮನುಷ್ಯರಿರಲಿ, ಆದರೂ ಬಂದು ವಾಯ್ಸ್ ಏರ್ಸಾಕತ್ತಾರಲ್ಲ ಅವ್ರು ಬೇರೆನೇ. ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡ್ಲಿಕ್ಕಪ್ಪ ಅಂತಂದ್ರೆ ಸೋಷಿಯಲ್ ಮೀಡ್ಯಾದಾಗ ಮಾಡಕತ್ತಾರಲ್ಲ, ಅದಕ್ಕೊಂದು ಗಡ್ಸತ್ತೆ ಅನ್ಬೋದು ನಾನು. ಅವರಿಗೆ ಭಾರಿ ತಿಂಡಿದವ್ರು ಅದಾರ ಅವರು. ಸೊ ಅವ್ರಂಗೆ ಯಾರೂ ಇಲ್ಲ ತಂದ್ಕೊಂಡ್ಬಿಡ್ರಿ ನೀವು. ಅದಕ್ಕಪ್ಪ ಅಂತಂದ್ರೆ ಅವ್ರದ್ದು ವಿರುದ್ಧಾಗಿ ಮಾತಾಡೋದು ಬೇರೆ, ಆದ್ರೆ ಅಲ್ಲಿ ಸಿಚುವೇಶನ್ ತಿಳ್ಕೊಂಡು ಮಾತಾಡೋದು ಬೇರೆ. ಸೊ VIP ಅವು ಬೇರೆದವ್ರು ಬರ್ತಾರೆ, ಬೇರೆ ಪಾರ್ಟಿದವ್ರು ಬರ್ತಾರೆ, ತಮ್ಮ ಓಟ್ ಸಂಬಂಧ ಏನೇನರ ಮಾತಾಡ್ತಾರೆ. ಅವರು ಇದ್ದಿದ್ದು ಗೌರ್ಮೆಂಟಿಗೆ ಹೊಲಸನ್ನು ಮಾತಾಡ್ತಾರೆ, ಚಲೋನು ಮಾತಾಡ್ತಾರೆ. ಅವ್ರಿಗೆ ತಲೆ ಹಾಕೊಳ್ಳೋದು ಬೇಡ.
ಈ ಸ್ಟೂಡೆಂಟ್ಸ್ ಸಂಬಂಧ ನೀಟ್ ಸಂಬಂಧ ಏನಾಗೈತಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕು. ಆ ನ್ಯೂಸ್ದವ್ರು ಬರ್ತಾರೆ ಬರೀ ಕೇಜ್ರಿವಾಲ್ ಆಯಿತು, ಮೋದಿ ಆಯಿತು ಅವ್ರ ಬಗ್ಗೆನೇ ಮಾತಾಡ್ತಾರೆ. ಬರೀ ಏನಂತಾರೆ ನೆಕ್ಕೋರು ಇರ್ತಾರಲ್ಲ ನೆಕ್ಕೋರು, ಅವರೇ ಆಗ್ಯಾರ ನ್ಯೂಸ್ದವರು. ಸೊ ಅದಕ್ಕೆ ನಮ್ಮ ಯೂಟ್ಯೂಬ್ದಾಗ ಏನು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಅದಲ್ಲ ಅಲ್ಲಿ ಲೈವ್ದಾಗ ಹೋಗಿ ಒಬ್ರೊಬ್ರು ಲೈವ್ ಸ್ಟ್ರೀಮಿಂಗು ಮಾಡಕತ್ತಾರೆ, ಒಬ್ರೊಬ್ರು ಹಾಗೆ ವಿಡಿಯೋ ರೆಕಾರ್ಡ್ ಮಾಡಿ ಆಮೇಲೆ ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಕತ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಜರ್ನಲಿಸಮ್ ಏನೈತಲ್ಲ ಅದು ಆನ್ ಟಾಪ್ ಐತಿ. ಅದನ್ನು ನಾನು ನಂಬ್ತೀನಿ ಅಂತ ಹೇಳ್ಬೋದು. ಅಲ್ಲಿ ಇವು ಬರ್ತಾವಲ್ಲ ಇವು ಸೋ ಕಾಲ್ಡ್ ನ್ಯೂಸ್ ಚಾನಲ್ ಏನು ಇರ್ತಲ್ಲ ಅವಕ್ಕಂತೂ ನಾ ಇಲ್ಲೇ ಕಟ್ತೀನಿ. ಸೊ ಅವಕ್ಕೆ ನಂಬಂಗೆ ಇಲ್ಲ. ನೀವು ನಂಬಕ್ಕೆ ಹೋಗಬೇಡ್ರಿ. ಅದಕ್ಕಪ್ಪ ಶಿಕ್ಷಕ್ಕೆ ತೋರಿಸ್ತಾರೆ ಅವರು ಅಷ್ಟು ಪೇಮೆಂಟ್ ಆಗಿರ್ತದೆ. ಅವರು ಇದ್ದಿದ್ದು ಗೌರ್ಮೆಂಟ್ ಬಗ್ಗೆ ಏನಂತಾರೆ ಅದಕ್ಕೆ ಚಲೋ ಹೇಳೋದ್ರು ಹೇಳ್ತಾರೆ, ಇದ್ದಿದ್ದು ಗೌರ್ಮೆಂಟ್ ಬಗ್ಗೆ ಹೊಲಸು ಹೇಳಪ್ಪ ಅಂತಲೂ ಹೇಳ್ತಾರೆ. ಹಿಂಗೆ ಹೇಳ್ತಾರೆ ಅವರು. ಸೊ ಅವ್ರಿಗೆ ಭಾಳ ನಂಬಕ್ಕೆ ಹೋಗಬೇಡ್ರಿ. ಸಿಚುವೇಶನ್ ಏನೈತಿ ಅದ್ರ ತಕ್ಕಂಗೆ ಮಾತಾಡ್ರಿ ಅಂತ ಅಷ್ಟೇ ಹೇಳ್ತೀನಿ ನಾನು. ಅಕಸ್ಮಾತ್ ಇದು ಕರೆಕ್ಟ್ ಅತ್ತೆ ಮಾತಾಡ್ರಿ, ಅದು ತಪ್ಪಿತ್ತಪ್ಪ ಅಂತ ತಪ್ಪಿತ್ತತ್ತೆ ಮಾತಾಡ್ರಿ. ಸೊ ವಿರುದ್ಧ ಒಟ್ಟು ಹೋಗಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ ನಾನು. ಹೊರಗಿನವ್ರು ಬಂದು ಜರ್ನಲಿಸಮ್ ಮಾಡಕತ್ತಾರೆ, ಅವ್ರು ಚಲೋ ಮಾಡಕತ್ತಾರೆ, ಇಲ್ಲಿದ್ದವರೇ ಬರೀ ನೆಕ್ಕೋತ ಕೂತಾರೆ. ಸೊ ನಡೀತದ, ಹೋಲ್ಬಿಡ್ರಿ. ಸಿಗೋಣ ಮುಂದಿನ ನೋಡಿದಾಗ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. #ಜಸ್ಟಿಸ್ ಫಾರ್ ಸ್ಟೂಡೆಂಟ್ಸ್.